ಶುಭಮಸ್ತು. ಸರ್ವೇ ಜನಾಃ ಸುಖಿನೋ ಭವಂತು. ನಾಳೆ 3/3/2026 ಮಂಗಳವಾರ, நாளைக்கு 3ஆம் தேதி 3வது மாசம் 2026 செவ்வாய்க்கிழமை சாயங்காலம் 3:31 6:47 வரையும் ಖಗ್ರಾಸ ಚಂದ್ರ ಗ್ರಹಣಂ. 3:31 6:47 ಖಗ್ರಾಸ. ಸೂರ್ಯ ಅಸ್ತಮಾನಕ್ಕೆ ಮೊದಲು, ಸೂರ್ಯ ಅಸ್ತಮಾನದ ನಂತರ ಕೆಲ ಕಾಲ ಮಾತ್ರ. ಇದನ್ನು ಅಲ್ಪಾವಧಿ ಚಂದ್ರಗ್ರಹಣ ಅಂತ ಹೇಳ್ತಕ್ಕಂಥದ್ದು. ಚಂದ್ರಗ್ರಹಣ ದೋಷ ಬಂದ್ಬಿಟ್ಟು, ದೋಷ ಅನ್ನತಕ್ಕಂಥದ್ದು ಯಾರಿಗೂ ಇಲ್ಲ. ಕೆಲವೇ ಕ್ಷಣಗಳ ಕಾಲ ಈ ಗ್ರಹಣ ವೇಧ ಇರುತ್ತೆ. ಅಂದ್ರೆ ನಮಗೆ ವೀಕ್ಷಣೆಗೆ ಸಿಗತಕ್ಕಂತಹದ್ದು 6:38 6:47 ಒಳಗೆ, ಅಂದ್ರೆ 9-10 ಕಾಲ ಅಷ್ಟೇ ನಮಗೆ ಸಿಗತಕ್ಕಂಥದ್ದು. ಚಂದ್ರ ಮತ್ತೆ ಕೇತು ಸಿಂಹರಾಶಿಯಲ್ಲಿರೋದ್ರಿಂದ, ಮುಖ್ಯವಾಗಿ ಪುಬ್ಬಾ ನಕ್ಷತ್ರ ಸಿಂಹರಾಶಿಯವರು ದೋಷ ಪರಿಹಾರಾರ್ಥ, ದೋಷವನ್ನ ಪರಿಹಾರಕ್ಕೋಸ್ಕರ, ದೋಷ ಪರಿಹಾರಕ್ಕೆ ಚಂದ್ರ ಪ್ರೀತ್ಯರ್ಥಿ ಅಕ್ಕಿ ಮತ್ತೆ ಕೇತುವಿನ ಪ್ರೀತಿಗಾಗಿ ಹುರುಳಿಕಾಳು, கொள்ளு அப்புறம் அரிசி, சந்திரனோ கேதுவோ 2 பேரும் வந்துட்டு சிம்மராசியில, முக்கியமா பூர ராசிக்காரங்க, பூர நட்சத்திரம் சிம்மராசி இது இருக்கிறதுனால அவங்க கிரகணம் முடிஞ்ச பிறகு, அதாவது 7 மணிக்கு மேல ஒழிச்சு ஏதாவது பக்கத்துல கோவிலுக்கு திறந்திருந்தாக்கா அந்த கோவில்ல போய் அது சந்திரன் கிட்டயோ கேது கிட்டயோ வச்சுட்டு கோவில் பிரதட்சணை நவகிரகம் சுத்திட்டு வீட்டுக்கு வரலாம். அதை விட்டு வேற எந்த தோஷமும் கிடையாது. ನವಗ್ರಹ ಪ್ರದಕ್ಷಿಣೆ ಮಾತ್ರ ಅಷ್ಟೇ ಇರತಕ್ಕಂಥದ್ದು. ದೋಷ ವೇದೆ ಅನ್ನತಕ್ಕಂಥದ್ದು ಇಲ್ಲ. ದೋಷ ಪರಿಹಾರಾರ್ಥ ಚಂದ್ರ ಶಾಂತಿಗೋಸ್ಕರ ಚಂದ್ರನಿಗೆ ಅಕ್ಕಿ, ಕೇತುವಿಗೆ ಹುರುಳಿಕಾಳನ್ನ ತಗೊಂಡು ಹೋಗಿ ನವಗ್ರಹಗಳಲ್ಲಿ 7 ಗಂಟೆ ಮೇಲೆ ಸ್ನಾನ ಮುಗಿಸ್ಕೊಂಡು ಹೋಗಿ ನವಗ್ರಹಗಳೆಲ್ಲ ಅದನ್ನ ಇಟ್ಟು ಪ್ರದಕ್ಷಿಣೆ ಮಾಡಿಕೊಂಡು ಬಂದ್ರೆ ಸಾಕು. ಬೇರೆ ಯಾವುದೇ ದೋಷ ಅನ್ನತಕ್ಕಂಥದ್ದಿಲ್ಲ. ನಾಳೆ ಮಂಗಳವಾರ ಇರೋದ್ರಿಂದ ಬೆಳಗ್ಗೆ ನಮ್ಮ ಗಣಪತಿ ದೇವಸ್ಥಾನದ ಸುಬ್ರಹ್ಮಣ್ಯನಿಗೆ ಅಭಿಷೇಕ 8:30 ಯಾಕಂದ್ರೆ ಬೆಳಗ್ಗೆ ನಾಳೆ ಬ್ರಹ್ಮರಥೋತ್ಸವ ಇರೋದ್ರಿಂದ ಇಲ್ಲಿ ಲಕ್ಷ್ಮೀ ವೆಂಕಟರಮಣ ದೇವಸ್ಥಾನದಲ್ಲಿ ಬೆಳಗ್ಗೆ 4:15 ಆರಂಭ ಆಗತ್ತೆ. ಮತ್ತೆ 5:10 ಮಕರ ಲಗ್ನದಲ್ಲಿ ರಥಾರೋಹಣವಾಗುತ್ತೆ. ಸೊ ಜನಗಳೆಲ್ಲ ಅಲ್ಲಿ ಬ್ಯುಸಿಯಾಗಿರ್ತಾರೆ. ಹಾಗಾಗಿ ನಮ್ಮಲ್ಲಿ 8:30 ಅಭಿಷೇಕ ಆರಂಭ, 11 ಗಂಟೆವರೆಗೆ ದೇವಸ್ಥಾನ ತೆಗೆದಿರುತ್ತೆ. 11:30 ಮೇಲೆ ದೇವಸ್ಥಾನ ಕ್ಲೋಸ್ ಮಾಡ್ತೇವೆ. ಮತ್ತೆ ಸಂಜೆ ದೇವಸ್ಥಾನ, ಕೆಲವು ದೇವಸ್ಥಾನ ಓಪನ್ ಇರುತ್ತೆ, ಕೆಲವು ಇರೋದಿಲ್ಲ, ಅದು ನಮಗೆ ಗೊತ್ತಿಲ್ಲ. ಸಂಜೆ ನಾವು 8 ಗಂಟೆ ಮೇಲೆ ದೇವಸ್ಥಾನವನ್ನು ತೆಗೆದು ದೇವರು ಒಂಚೂರು ಅಭಿಷೇಕವನ್ನು ಮಾಡಿ ಹೊರಗೆ ಬರ್ತಕ್ಕಂಥದ್ದು ಪದ್ಧತಿ. ಸೊ ಹಾಗಾಗಿ ಸಂಜೆ ನೀವು ಗ್ರಹಣ ಮುಗಿದ ತಕ್ಷಣ ಓಡಿ ಹೋಗಿ ದೇವಸ್ಥಾನ ತೆಗೆದಿಲ್ಲ ಅಂತೆಲ್ಲೂ ಕಾಯಬೇಡಿ. ಯಾಕಂದ್ರೆ ದೇವಸ್ಥಾನ ಶುದ್ಧಿ ಆಗಬೇಕು. ಹಾಗಾಗಿ ನೀವು ಹತ್ತಿರದಲ್ಲಿ ಎಲ್ಲಿದೆಯೋ ನವಗ್ರಹಗಳಲ್ಲಿ ಹೋಗಿ ಅಕ್ಕಿ ಮತ್ತೆ ಹುರುಳಿಕಾಳು அரிசி அப்புறம் கொண்டு போய் கோவிலில் வச்சு நவகிரகத்துல சுத்தின்னு நீங்க பாட்டு நீங்க போலாம். ஏன்னா கோவில் நாளைக்கு ஆரம்பரை நமக்கு அபிஷேகம் இருக்கு. 8:30 மணிக்கு அபிஷேகம். பெருமாள் கோவிலில் தேர் இருக்கிறதுனால காலம்பரை 4:30 மணிக்கு ஆரம்பிச்சு 5:10 எல்லாம் மகர லக்னத்துல பெருமாளோட தேர் கிளம்பும்போது ஜனங்கள்லாம் அங்கே கொஞ்சம் பிஸியா இருக்கிறதுனால நம்ம முருகனுக்கு 8:30 மணிக்கு அபிஷேகம், 11 மணி வரை கோவில் திறந்திருக்கும். மறுபடியும் சாயங்காலம் 8 மணிக்கு மேல சுவாமி வந்துட்டு கோவில் சுத்தப்படுத்த வேண்டியதா இருக்கும். தோஷம்ன்றது கிடையாது. நம்ம சும்மா இது கிரகணத்தை நினைச்சு பயப்பட வேண்டியது இல்லை. ஊட்டவன்னா மத்தியானம் 12:30 ஊஸ்கோழி சாப்பாடு வந்துட்டு 12:30 மணிக்கு உள்ள. வயசானவங்க, குழந்தைங்க, புள்ளத்தாட்சிங்களுக்கு எந்த ஒரு நிர்பந்தமும் கிடையாது. ವಯಸ್ಸಾದವರು, ವೃದ್ಧರು, ಮಕ್ಕಳು, ಗರ್ಭಿಣಿ ಸ್ತ್ರೀಯರು ಮತ್ತೆ ಅನಾರೋಗ್ಯ ಪೀಡಿತರಿಗೆ ಬಂದ್ಬಿಟ್ಟೆ ಯಾವುದೇ ಒಂದು ತರಹದ ನಿರ್ಬಂಧ ಇರೋದಿಲ್ಲ. ಹಾಗಾಗಿ ಇದರ ಗ್ರಹಣ ದೋಷ ಅನ್ನತಕ್ಕಂಥದ್ದಲ್ಲ. ಇದು ಅಲ್ಪಾವಧಿ ಕ್ಷಣಕಾಲ ಬರತಕ್ಕಂತಹ ಖಗ್ರಾಸ ಚಂದ್ರಗ್ರಹಣ. ಚಂದ್ರ ಆರೋಗ್ಯಕ್ಕೆ ಅಧಿಪತಿಯವನು.
ಎಲ್ಲರಿಗೂ ಒಳ್ಳೆಯ ಆರೋಗ್ಯ ಆಯಸ್ಸು ಕೊಟ್ಟು ಒಳ್ಳೆಯದು ಮಾಡಿ ಪ್ರಾರ್ಥನಾ ಮಾಡ್ತಾ ಚಂದ್ರನನ್ನು ಆರಾಧನೆ ಮಾಡಿದ್ರೆ ಸಾಕು. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.